ಎಸ್ ಡಾಕ್ಟರ್, ಇವಾಗ ಸ್ತನ ಪರೀಕ್ಷೆ, ಸ್ತನ ಸ್ವಯಂ ಪರೀಕ್ಷೆ ಅಂದರೆ ಏನು ಅಂತ? ಅಂದರೆ ಇವಾಗ ಆ ಟರ್ಮ್ ಬದಲು ನೀವು ಇಲ್ಲಿ ಯೂಸ್ ಲೈಕ್ ಬ್ರೆಸ್ಟ್ ಅವೇರ್ನೆಸ್ ಮೀನ್ಸ್ ಈಚ್ ವುಮನ್ ಶುಡ್ ಬಿ ಅವೇರ್ ಆಫ್ ದೇರ್ ಬ್ರೆಸ್ಟ್. ಸೊ ಆವಾಗ ನಾವು ಲೈಕ್ ಇವಾಗ ಸ್ತ್ರೀ ಲೈಕ್ ವುಮನ್ಸ್ ಹೂ ಆರ್ ಇನ್ ಮೆನ್ಸ್ಟ್ರಲ್ ಸೈಕಲ್, ಮೆನ್ಸ್ಟ್ರೇಷನ್ ಆದಮೇಲೆ ಅಥವಾ ಪೀರಿಯಡ್ಸ್ ಆದಮೇಲೆ, ಮುಟ್ಟಾದಮೇಲೆ 5 ದಿನ ಆದಮೇಲೆ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡಬೇಕು. ಅದು ಮುಟ್ಟು ನಿಂದಿದ್ರೆ ಮೆನೋಪೋಸಲ್ ಲೇಡೀಸ್ ಅಂದರೆ ಯಾವ ದಿನ ಬೇಕಂದ್ರೆ ಮಾಡ್ಬೋದು, ಅದು ಪ್ರಾಬ್ಲಮ್ ಇಲ್ಲ. ಯಾಕೆ ಆ ದಿನ ಅಂದರೆ ಆ ದಿನದಲ್ಲಿ ಬ್ರೆಸ್ಟ್ ಲೈಕ್ ಪೇನ್ ಎಲ್ಲ ಸ್ವಲ್ಪ ಕಡಿಮೆ ಇರ್ತೀವಿ ಮತ್ತು ಟಿಶ್ಯೂಸ್ ಸ್ವಲ್ಪ ರಿಲ್ಯಾಕ್ಸ್ ಇರ್ತೀವಿ. ಸೊ ಆ ದಿನದಂದರೆ ಮೋಸ್ಟ್ ಸೆನ್ಸಿಟಿವಿಟಿ ಇರ್ತೀವಿ. ಸೊ ಫಸ್ಟ್ ಏನು ಮಾಡಬೇಕಂದ್ರೆ ನಾವು ಮಿರರ್ ಹತ್ರ ಹೋಗಬೇಕು. ಮಿರರ್ ಹತ್ರ ಹೋಗಿ ಜಸ್ಟ್ ಡ್ರೆಸ್ ತೆಗೆದು ನೋಡಬೇಕಾಗುತ್ತೆ, 2 ಬ್ರೆಸ್ಟ್ ಸಹ ಒಂದೇ ಥರ ಇದೆಯಾ, ಒಂದಲ್ಲಿ ಸೈಜ್ ಡಿಫ್ರೆನ್ಸ್ ಉಂಟಾ, ಮತ್ತು ಒಂದೇ ಲೆವೆಲಲ್ಲಿದೆ. ಲೆವೆಲ್ ನೋಡಿದೆ ನಿಪ್ಪಳ್ದು ಲೆವೆಲ್ ನೋಡಬೇಕು. 2 ನಿಪ್ಪಳು ಒಂದೇ ಲೆವೆಲ್ಲಿದೆ, ಇನ್ನೊಂದು ಮೇಲೆ ಹೋಗಿತ್ತಾ ಕೆಳಗೆ ಹೋಗಿತ್ತಾ ಅದು ನೋಡಬೇಕು. ಯಾಕದು ಇಂಪಾರ್ಟೆಂಟ್ ಅಂದರೆ ಸಪೋಸ್ ಕ್ಯಾನ್ಸರ್ ಮೇಲೆ ಇದೆ ಅಂದರೆ ಬ್ರೆಸ್ಟಿನ ಮೇಲೆ ಪುಲ್ ಮಾಡ್ತೀನಿ, ಸೊ ಆವಾಗ ನಿಪ್ಪಳು ಮೇಲೆ ಹೋಗೋಕ್ಕೆ ಚಾನ್ಸಸ್ ಉಂಟು. ಕೆಳಗೆ ಇದೆ ಅಂದರೆ ಮೇಲೆ ಪುಷ್ ಮಾಡ್ತೀನಿ, ಆ ಥರ ಚಾನ್ಸಸ್ ಉಂಟು. ಸೊ ಅದೆಲ್ಲ ನೋಡಬೇಕು, ಅದು ಕರೆಕ್ಟ್ ನೋಡಬೇಕಾಗುತ್ತೆ ನಿಪ್ಪಳ್ದಿದ್ದು. ಮತ್ತು ಚರ್ಮದಲ್ಲಿ ಏನಾದರೂ ಚೇಂಜಸ್ ಇದೆಯಾ ನೋಡಬೇಕು. ಅದು ಕೈ ಹಿಂಗೆ ಇಟ್ಕೊಂಡು. ಸೆಕೆಂಡ್ ಥಿಂಗ್ ತಲೆ ಕೈ ಮೇಲೆ ಇಟ್ಕೊಂಡು ನಾವು ಕೈ ತಲೆ ಮೇಲೆ ಇಟ್ಕೊಂಡು ನೋಡಬೇಕಾಗುತ್ತೆ. ಇಲ್ಲಿ ಆ್ಯಕ್ಸಿಲೆಯಲ್ಲಿ ಏನಾದರೂ ಸಣ್ಣ ಗಂಟು ಥರ ಉಂಟಾ, ಕೆಳಗಡೆ ಗಂಟು ಥರ ಉಂಟಾ, ಅದು ನೋಡಬೇಕಾಗುತ್ತೆ. ಸೆಕೆಂಡ್ ಥಿಂಗ್, ನಾವು ಸ್ನಾನ ಮಾಡುವಾಗ ಸೋಪ್ ಹಚ್ಚಿ ಇದು 3 ಬೆರಳದು ಈ ಭಾಗದಲ್ಲಿ ಮಾಡಬೇಕು. ಈ ಭಾಗದಲ್ಲ, ಈ ಭಾಗ ಪಲ್ಪ್ ಆಫ್ ಫಿಂಗರ್ಸ್ ಅಂತ ನಾವು ಹೇಳ್ತೀವಿ. ಅದರಲ್ಲಿ ಬ್ರೆಸ್ಟ್ ಈ ಥರ ಪ್ಯಾಲ್ಪೇಟ್ ಮಾಡಿ ನೋಡಬೇಕಾಗುತ್ತೆ, ಸುತ್ತಿ ಈ ಥರ ಮಾಡಬೇಕು. ಅದಾದಮೇಲೆ ನಿಪ್ಪಳ ಹತ್ರ ಪ್ರೆಸ್ ಮಾಡಿ ನೋಡಬೇಕು ಏನಾದರೂ ಬರುತ್ತಾ. ಅಕಸ್ಮಾತ್ ಬಂದಿದ್ರೆ ಅಂದರೆ ಅದು ಒಂದೇ ಪಾಯಿಂಟಲ್ಲಿ ಬರುತ್ತಾ, ತುಂಬ ಪಾಯಿಂಟ್ಸ್ಲಿಂದ ಬರುತ್ತಾ ಅಂತ ನೋಡಬೇಕು. ಅದು ಬ್ರೆಸ್ಟ್ ಎಕ್ಸಾಮಿನೇಷನ್. ಆಮೇಲೆ ಎಲ್ಲ ತಿಂಗಳಲ್ಲಿ ಅದು ಮಾಡಬೇಕಾಗುತ್ತೆ. ಮಾಡಬೇಕಾಗಿ ಗೊತ್ತಾಗ್ತದೆ ಬ್ರೆಸ್ಟಲ್ಲಿ ಏನಾದರೂ ಚೇಂಜಸ್ ಉಂಟಾ ಏನಂತ ಗೊತ್ತಾಗ್ತದೆ. ಓಕೆ, ಥ್ಯಾಂಕ್ ಯು ಡಾಕ್ಟರ್.